ನಮ್ಮದು ಬೋರಿ ಹಳ್ಳಲ್ಲ, ರಕ್ತವೇ ತುಂಬಿ ಹರಿಯುತ್ತದೆ. ಕುಡಿಯಲು ಸಹ ನೀರು ಇಲ್ಲ. ಇದು ಯಾರದಾಗಿರಬಹುದು ಪವಾಡ? ಆ ಮಲಕಾರಿಸಿದ್ದಂದೇ ಆಗಿರಬಹುದು. ಬೇಗನೆ ಬೆವರಿಗೆ ಹೋಗಿ ಮಲಕಾರಿಸಿದ್ದನ್ನು ಕ್ಷಮೆ ಕೇಳಿ ಬರುತ್ತೇನೆ. ಮಲಕಾರಿಸಿದ್ದ, ನಾನು ನಿಂದಿಸಿ ಮಾತನಾಡಿದ್ದು ಸರ್ವತ್ತು ತಪ್ಪಾಯಿತು. ನಮ್ಮ ಬೋರಿ ಹಳ್ಳದಲ್ಲಿ ರಕ್ತವೇ ಹರಿಯುತ್ತಿದೆ, ಕುಡಿಯಲು ಸಹ ನೀರವಿಲ್ಲ. ನನ್ನನ್ನು ತಪ್ಪನ್ನು ಮನ್ನಿಸು ಮಲಕಾರಿಸಿದ್ದ, ನಿನ್ನ ಕಾಲಿಗೆ ಬೀಳು. ಆಗಲಿ ಜಿನ್ನೆ ಸಾಹೇಬ, ನಿನ್ನ ಅಪರಾಧವನ್ನು ಮನ್ನಿಸಿದ್ದೇನೆ. ಹೇಳು ಜಿನ್ನೆ ಸಾಹೇಬ. ಜಿನ್ನೆ ಸಾಹೇಬ, ಈ ಸೂರ್ಯ ಚಂದ್ರಿರುವವರೆಗೂ ನಾನು ನೀನು ಮಾಯದ ಗೆಳೆಯರಾಗಿರೋಣ. ನಿನ್ನ ಭೇಟಿ ಮಾಯದಿಂದಾಗಲಿ, ಇದೋ ನನ್ನ ಆಶೀರ್ವಾದ. ಮಲಕಾರಿಸಿದ್ದ, ನಿನ್ನೂ ನನ್ನ ದರ್ಗಾದಲ್ಲಿ ಸ್ಥಾನ ಇರಲಿ. ನನ್ನ ಭಕ್ತಿ ನಿನ್ನ ಮೇಲೆ ಸದಾ ಇರ್ತದೆ. ಮಲಕಾರಿಸಿದ್ದ, ನಿನ್ನ ಕಾಲಿಗೆ ಬೀಳು. ಕಲ್ಯಾಣವಾಗಲಿ ಜಿನ್ನೆ ಸಾಹೇಬ, ಹೋಗಿ ಬಾ. ಏಳು ಮಣದಿ ಮಣಿ ಏಳು. ಏಳು ಮಣದಿ ಮಣಿ ಏಳು. ಬೆಳಗಾಯಿತು ಏಳು ಮುತ್ತಿನ ಕಡೆ. ಉಷಾದೇವಿ ಎದ್ದು ಬರಲು ನಿಶಾದೇವಿ ಸದ್ದಿಲ್ಲದ ಮರಿಯಾದಳು. ಉಷಕಾಲದ ಸೊಬಗಿನ ಸಿರಿಯನ್ನು ಕಣ್ಣಾರೆ ಕಂಡು ಸಂತಸ ಪಡಲು ಏಳುವೆ ಬೇಗನೆಯನ್ನ ಚಿನ್ನ. ಎದ್ದರು ಪತಿದೇವ, ಪ್ರತಿದಿನ ನಿಮಗಿಂತಲೂ ಮೊದಲು ಹೇಳತಕ್ಕವಳು. ಆದರೆ ಇಂದೇಕೋ ಹೇಳಲು ತಡವಾಯಿತು. ಆದರೆ ನನ್ನೇಕೆ ಇಷ್ಟು ವರ್ಣಿಸುತ್ತಿರುವಿರಿ ಎಂದು? ಆಗಲಿ ಬಿಡು, ತಡಮಾಡಿ ಎದ್ದರೆ ತಪ್ಪೇನು? ಹೆಣ್ಣತಿಯ ಮೊದಲೇ ಹೋಗಬೇಕೆಂಬ ಶಾಸನವೇನಿಲ್ಲ. ಪ್ರತಿಯೊಬ್ಬರು ತಮ್ಮ ಕೆಲಸದ ಹೊಣೆಗಾರಿಕೆಯನ್ನು ಅರಿತು ಪ್ರಪಂಚದ ಎಲ್ಲ ಕೆಲಸಗಳನ್ನು ಒಟ್ಟುಗೂಡಿ ಮಾಡುತ್ತಾ ಇದ್ದರೆ ಸಾಕು. ಹಿಂದುಗಡೆಯೇನು ಮೊದಲೇನು, ಹಿಂದುಗಡೆಯೇನು ಯಾವ ಸಂಬಂಧವೂ ಇಲ್ಲ. ಹೌದು ಪತಿದೇವ, ಈ ಲೋಕದಲ್ಲಿ ಹುಟ್ಟಿ ಬೆಳೆದು ಬಾಳುವೆಯಲ್ಲಿ ತೊಡಗಿದಾಗ ಸತಿಪತಿಯರಿಬ್ಬರು ಶೃಂಗಾರ ರಸಮಯ ಜೀವನ ಸಾಗಿಸುತ್ತ ಒಂದಾಗಿ ಚೆಂದಾಗಿ ಹೊಂದಿಕೊಂಡು ನಡೆದಿದ್ದಾದರೆ ಅವರ ಬದುಕು ಬಂಗಾರವಾಗುವುದು ಪತಿದೇವ. ಹಕ್ಕಿ ಪಕ್ಷಿಗಳಂತೆ ಜೊತೆಯಾಗಿದ್ದುಕೊಂಡು ದುಡಿಮೆಯ ಫಲದಿಂದ ಬಂದದನ್ನಷ್ಟೇ ಉಪಭೋಗಿಸುತ್ತ ಹೆಚ್ಚು ಬೇಕೆಂಬ ಬಯಕೆಯ ಬಗ್ಗೆ ಚಿಂತಿಸದೆ ಚಕ್ಕನಿಂದ ನಕ್ಕು ನಲಿದಾಡುವುದೇ ನಲುಮೆಯ ಸತಿಪತಿಗಳ ಕರ್ತವ್ಯವಾಗಿದೆ. ಹೌದು ಪತಿದೇವ, ಚಕ್ಕಂದಿನಿಂದ ನಕ್ಕು ನೆಲೆದಾಟ ಬರಬೇಕಾದರೆ ಚೊಕ್ಕ ಮನಬೇಕು. ವಿಷಯ ಸರಿದು ನಶಾದೇವಿ ಪರಿಶೋಭಿಸುತ್ತಿರುವಾಗ ಇಂಥ ಸೌಂದರ್ಯವು ಮನಸ್ಸಿಗೆ ಆಹ್ಲಾದ ಉಂಟ ಮಾಡುವುದು. ಅಂಥ ಸಮಯದಲ್ಲಿ ಕಾರ್ಯಪ್ರವೃತ್ತರಾಗಬೇಕು, ಆಗ ಚೊಕ್ಕ ಮನವಾಗುವುದು. ಅಂತ ಪರಿಶೋಧಿಸುವ ಸಮಯವೇ ಶಾಂತಿ ಸಮಯವು. ಆಗಿನ ಶಾಂತಿ ಸೌಂದರ್ಯದ ನೋಟ ಮನಸ್ಸಿಗೆ ಆಹ್ಲಾದಕರವನ್ನು ಉಂಟು ಮಾಡುತ್ತದೆ. ಅದು ನೋಡು, ಕೆಂಪಗಿನ ಸೂರ್ಯನ ಬಣ್ಣ ಆಹ್ಲಾದಕರವನ್ನು ಉಂಟು ಮಾಡುತ್ತದೆ. ಅದೋ ನೋಡಿರಿ, ಹಳ್ಳದ ದಡೆಯಲ್ಲಿ ಉಲಗರೆ ಕಂಠಗಳು ಹಸಿರು ಚಗರೆಳೆಗಳಿಂದ ನಳೆನಳಿಸುತ್ತಾ ನಿಂತಿವೆ. ಇಷ್ಟೆಲ್ಲ ಮನಸ್ಸೋಭಿಸುವ ಶಾಂತಿ ಸಮಯವು. ಹೌದು ಪತಿದೇವ, ಈ ಚಗುರೆಲೆಗಳು ಇದೇ ಮಣ್ಣಿನಿಂದ ಮೂಡಿ ಬಂದಿರುವಂತೆ ನಾವು ಕೂಡ ಇದೇ ಮಣ್ಣಿನಿಂದ ಮೂಡಿ ಬಂದಿರುವೆ. ನಾವೆಲ್ಲ ಮಣ್ಣಿನ ಮಕ್ಕಳು, ನಮಗೆಲ್ಲ ಭೂದೇವಿ ತಾಯಿ. ಈ ಭೂದೇವಿ ಬಯಲಲ್ಲಿ ಇಳಿದು ಬಂದಿರುವೆ. ನಾವೆಲ್ಲ ಇದೇ ಬಯಲಾಗಿ ಹೋಗುವುದು ಪತಿದೇವ. ಆದರೆ ಎಂದಿಲ್ಲದ ನಿರಾಶೆ ಮಾತುಗಳು ಹಿಂದೇಕೆ ನುಡಿಯುತ್ತಿರುವಿರಿ? ಯಾಕೂ ಇಲ್ಲ, ನನ್ನ ಕಿವಿಗೆ ಬಿದ್ದ ಸುದ್ದಿಯನ್ನು ವಿವರಿಸುತ್ತಿದ್ದೇನೆ. ತಿರುತ್ತಿರುಗಿ ಅದೇ ಮಾತನ್ನಾಡುತ್ತಿರುವಿರಿ ಅಲ್ಲ. ನಿಮಗೆ ಎಲ್ಲಾದರೂ ತ್ಯಾಗ ಸನ್ಯಾಸಿಗಳ ಸಂಘ ಸಂಪರ್ಕಿಸಿತೇನು? ಚಂದವಾಗಿ ಸಂಸಾರದ ಸಂಗಡದ ನುಡಿಗಳನ್ನು ನುಡಿಯೋದನ್ನು ಬಿಟ್ಟು ಇಲ್ಲದೊಂದು ಮಾತನಾಡಿ
ಇಲ್ಲ. ನಾನೇನು ಮನಸ್ಸಿನಲ್ಲಿ ಮೂಡಿಸಿಕೊಂಡು ಇಲ್ಲದೊಂದು ಮಾತನಾಡಿ ಮನಸ್ಸಿಗೆ ಅಲ್ಲಾದ ಉಂಟು ಮಾಡಬೇಡಿರಿ. ನನ್ನ ತವರ ಮನೆಯ ಸುದ್ದಿ ತಿಳಿದಿದೆಯೋ ಇಲ್ಲೋ? ಅದಾವ ಸುದ್ದಿ? ನನ್ನ ಅಣ್ಣ ಮಲಕಾರಿಸಿದ್ದ 700 ಬೇಡರನ್ನು ಹೊಡೆದು ಜಯಶಾಲಿ ಆಗಿದ್ದಾನಂತೆ. ಆಗಿರಬಹುದು. ಅದಕ್ಕಾಗಿ ಅವನಿಗೆ ತಕ್ಕ ಉಡುಗೊರೆ ಸಲ್ಲಿಸಬೇಕಾಗಿದೆ. ತಕ್ಕ ಉಡುಗೊರೆಯಾಗಿ ಏನೇನು ಸಲ್ಲಿಸಬೇಕೆಂದು ಬಯಸಿರುವಿ? ರತ್ನ ಕೆಚ್ಚಿದ ಬಂಗಾರದ ಉಂಗುರ, ರೇಷ್ಮೆ ನಿಲುವಂಗಿ, ಮುತ್ತಿನ ಟೊಪ್ಪಿಗೆ ತರಬೇಕು. ಈಗಲೇ ಹೋಗಿ ಬಜಾರಕ್ಕೆ ಹೋಗಿ ಖರೀದಿಸಿಕೊಂಡು ಬರುತ್ತೇನೆ. ನೀನು ಉಡುಗೊರೆ ಕೊಡುವ ಪದ್ಧತಿ ಪ್ರಕಾರ ಸಜ್ಜುಗೊಳಿಸು. ಬೇಗನೆ ಹೋಗಿ ಬನ್ನಿರಿ. ನೀವು ಬರೋದ್ರೊಳಗಾಗಿ ಎಲ್ಲವನ್ನು ಸಿದ್ಧ ಮಾಡುತ್ತೇನೆ. ಆಗಲಿ, ನಡೆ ಒಳಗೆ. ನಿನ್ನ ಹೇಳಿಕೆ ಅಂತೇಳಿ ಮಣ್ಣನಿಗೆ 10 ಬೆರಳಿಗೆ 10 ಉಂಗುರಗಳನ್ನು ತಂದಂತಾಯಿತು. ಆದರೆ ನಿಮ್ಮಣ್ಣನಿಗೆ 9 ಬೆರಳುಗಳಿದ್ದಂತೆ ಕಾಣುತ್ತಿದೆಯಲ್ಲ. ಹಾಗೆಲ್ಲ ಕುಂದಿಟ್ಟು ಅಪಹಾಸ್ಯದ ಮಾತುಗಳನ್ನು ಆಡಬೇಡಿರಿ. ನನ್ನ ಅಣ್ಣನು ಗುರು ಸೋಮಲಿಂಗೇಶ್ವರ ವರವಿನ ಪುತ್ರ. ಅವನು ಕಿರುಬೆರಳಿನ ಕೊರತೆಯನ್ನು ನೀಗಿಸಿಕೊಳ್ಳದೆ ಇರಲಾರ. ಪುಂಡ ಪ್ರಚಂಡ ಪುರುಷ. ಅವನಂತ ಪುಂಡನೆ ಬೇಡರಿಗೆ ಅಂಜಿ ಬಂದು ಹೇಳಿ ಚಂಡ. ಕಾಂತ, ಹೀಗೇಕೆ ಚೇಷ್ಟಿಸಿ ಹೀಯಾಳಿಸಿ ಮಾತನಾಡುತ್ತಿರುವಿರಿ? ನಾನೇನು ಹೀಯಾಳಿಸಿ ಮಾತನಾಡಿರುವುದಿಲ್ಲ. ನನ್ನ ಕಿವಿಗೆ ಬಿದ್ದ ಸುದ್ದಿಯನ್ನಷ್ಟೇ ವಿವರಿಸುತ್ತಿದ್ದೇನೆ. ಸಾಕು, ಸುಮ್ಮನಾಗಿರಿ. ನಿಮ್ಮ ಮಾತೇ ಸತ್ಯವೆಂದು ವಾದಿಸಬೇಡಿರಿ. ಊರ ಸಮೀಪ ಬಂದಿರೆವು. ಅಲ್ಲದೊಂದು ಮಾತನಾಡಿ ಮನಸ್ಸಿಗೆ ತಳಮಳಗೊಳ್ಳುವಂತೆ ಮಾತನಾಡಬೇಡಿರಿ. ಹುಡುಗಾಟಿಗೆ ಮಾತನ್ನು ಎಷ್ಟು ಮನಸ್ಸಿಗೆ ಹಚ್ಚಿಕೊಂಡು ಬರುತ್ತಿರುವೆ. ನಾನು ಮಲಕಾರಿಸಿದ್ದನಿರುವ ಸ್ಥಳವನ್ನು ನೋಡಿ ಪ್ರಥಮ ಭೇಟಿಯಾಗಿ ಬರುತ್ತೇನೆ. ನೀನು ಉಡುಗೊರೆ ಕೊಡುವ ಪದ್ಧತಿ ಪ್ರಕಾರ ಸಜ್ಜುಗೊಳಿಸು. ಆಗಲಿ, ಬೇಗನೆ ಹೋಗಿ ಬನ್ನಿರಿ. ಮಲಕಾರಿಸಿದ್ದ ಎಲ್ಲ ಕ್ಷೇಮವೇ? ಯಾರು ನೀನು? ಯಾಕೆ ಗುರುತು ಸಿಗಲ್ಲದೇನು? ಗುರುತು ಹತ್ಯೆ ಮಾಡುವುದೇನು? ನಿಮ್ಮಂತ ಮಗಂದರಿಗೆ ಮಾವನೆಂದು ಕರೆಯಲು ನಾಚಿಕೆ ಅನಿಸುತ್ತದೆ. ಯಾಕೆ ನಾನೇನು ಅಂತದ್ದನ್ನು ಮಾಡಿರುವನು? ಎಲ್ಲೇನು ಮಾಡಬೇಕನ್ನವಿ ತಿಳಿದು ಹೀಯಾಳಿಸಿ ಮಾತನಾಡುವುದೇ ತಿಳಿದಾಡು. ಹೀಯಾಳಿಸಿ ಮಾತನಾಡುವನೆ? ಏನೇನು ಹೀಯಾಳಿಸಿ ಮಾತನಾಡಿರುವುದಿಲ್ಲ. ದಾರಿದಣಿವು ಗೊತ್ತಾಗಬಾರದೆಂದು ನಾವಿಬ್ಬರು ಹಾಸ್ಯದ ಚಟುಕೆ ಹಾರಿಸುತ್ತಾ ನಗುತ್ತಾ ಗೆಲ್ಲುತ್ತಾ ಬಂದಿದ್ದೇವೆ. ಆ ಹಾಸ್ಯ ಚಟುಕೆಯ ಬರದಲ್ಲಿ ಬೇಡರಿಗಂಜಿ ಬಂದ ಷಂಡ ಕಿರಿಬೆರಳ ಮುರುಕ ಎಂದು ಮಾತನಾಡಲವೇ ಕಡು ಮೂರ್ಖ. ಶಿವ ಶಿವ, ನನ್ನ ಹೆಂಡತಿ ಹೇಳಿದ ಮಾತು ಸತ್ಯವಾಯಿತು. ಮಲಕಾರಿಸಿದ್ದ ನಾನೇನು ಹೀಯಾಳಿಸಿ ಮಾತನಾಡಿರುವುದಲ್ಲ, ಹಾಸ್ಯದಿಂದ ಮಾತನಾಡಿರುವುದಿಲ್ಲ, ಪರಿಹಾಸ್ಯದಿಂದ ಹಾಗೆ ಮಾತನಾಡಿರುವುದು. ನಿನ್ನ ತಂಗಿಯೊಡನೆ ಸಂತಸದ ಉಕ್ಕಿನಿಂದ ಹಾಸ್ಯದ ಚಟುಕೆಯನ್ನು ಹಾರಿಸುತ್ತಾ ನಗುತ್ತಾ ಗೆಲ್ಲುತ್ತಾ ಹಾಗೆ ನುಡಿದಿರುವೆನು. ಮಲಕಾರಿಸಿದ್ದ ನನ್ನನ್ನು ಕ್ಷಮಿಸಿ ಬಿಡುವಪ್ಪ. ಹಾಸ್ಯವಾಗಲಿ ಪರಿಹಾಸ್ಯವಾಗಲಿ ನೋಡಿದಿರುವಿ. ಈಗ ನೋಡು, ನನ್ನ ಕೈ ಬೆರಳುಗಳು 9 ಇರುವವೋ 10 ಇರುವವೋ ದಿಟ್ಟಿಸಿ ನೋಡು. ಹೌದು ಮಲಕಾರಿಸಿದ್ದ, ಕಡಿದ ಬರಲು ಜಿಗುತು ಬರಬೇಕಾದರೆ ನೀವೇನು ಸಾಮಾನ್ಯ ಪವಾಡ ಬರುತ್ತದೆ. ನನ್ನನ್ನು ಕ್ಷಮಿಸಿ ಬಿಡುವಪ್ಪ. ನಿನ್ನ ಸೊಕ್ಕಿನ ನುಡಿಗೆ ತಕ್ಕ ಪ್ರಾಯಶ್ಚಿತವಾಗಬೇಕು. ನಿನ್ನ ಅಧಿಕಾರದ ಮದ ಹಾಗೆ ನುಡಿಸಿದೆ. ನೀನೇನು ಮಾಡುವೆ? ನನಗೆ ಕೆಡುಗಾಲ ಬಂದಿದೆ. ಅಧಿಕಾರ ಮನದಿಂದ ಹಾಗೆ ಮಾತನಾಡಿರುವುದಿಲ್ಲ ಮಲಕಾರಿಸಿದ್ದ. ದಾರಿದಣಿವು ಗೊತ್ತಾಗಬಾರದೆಂದು ನಾವಿಬ್ಬರು ಹಾಸ್ಯದ ಚಟುಕೆ ಹಾರಿಸುತ್ತಾ ನಗುತ್ತಾ ಕೆಲೆಯುತ್ತಿರುವಾಗ ನಾಯಿಗೆ ಜಾರಿ ಹಾಗೆ ನುಡಿಯಿತು. ನನ್ನನ್ನು ಕ್ಷಮಿಸಿ ಬಿಡುವ
ಬುದ್ಧಿಗೇಡಿ ನಾಲಿಗೆ ಜಾರಿ ಹಾಗೆ ನುಡಿಯುತ್ತಂತೆ ಬುದ್ಧಿಗೇಡಿ ಮದಾಂಧತೆಯಿಂದ ಹಾಸ್ಯ ನುಡಿಯಲ್ಲಿ ಮಾತನಾಡಿದ ನಿನಗೆ ಸಂತಾಪದ ಕ್ಷಾಪವಾಣಿಯೇ ಕ್ಷಮಿಸಿದ ಆಶೀರ್ವಾದ. ಚಪ್ಪರಿಸಿದ ಕೂಡಲೇ ನನ್ನ ಬೆನ್ನ ಹುರಿ ಬೆಚ್ಚತೊಡಗಿತು. ಯಾರಿದ್ದೀರಿ ಸಮೀಪದಲ್ಲಿ? ನನ್ನ ಹೆಂಡತಿಗಾದರೂ ಹೇಳಿ ಕಳಿಸಿರಿ. ಅಯ್ಯೋ ಶಿವ ಶಿವ, ಅಯ್ಯೋ ಸಂಕಟ. ನನ್ನ ಹೆಂಡತಿ ಬಂದು ನನ್ನ ಮುಖವನ್ನಾದರೂ ನೋಡಿರಿ, ಬೇಗನೆ ಹೇಳಿ ಕಳಿಸಿರಿ. ಅಯ್ಯೋ ಶಿವ ಬುತ್ತಾಳಿ ಶುದ್ಧ, ಬುತ್ತಾಳಿ ಶುದ್ಧ. ಬುತ್ತಾಳಿಸಿದ್ದ ಕೂಡಲ ತಂಗಿ ಕುಬ್ಬೆಮ್ಮಳಿಗೆ ಭೇಟಿಯಾಗಿ ಮದುಗೊಂಡ ತೀರಿಕೊಂಡನಂತೂ ತಿಳಿಸಿ ಬಾಬು ತಾಳಿಸಿದ್ದ. ಅದು ತೀರಿಕೊಂಡ್ರಿ, ವಿನಯ್ಗೆ ಚಲೋ ಇತ್ತಲ್ಲ. ಅದನ್ನೇನು ವಿಚಾರಿಸಬೇಡ, ಕೂಡಲ ತಿಳಿಸಿ ತೀವ್ರ ಬಾ. ಮದುಗೊಂಡನ ಸಮಾಧಿ ತಯಾರು ಮಾಡಬೇಕು, ತಿಳಿಯುತ್ತೆ? ಏನೋ ಅಪ್ಪ, ಈಗ ಬೀರಿ ಬೇಡಿನ ಕೆಳಗ ನನಗೆ ಏನು ಮಾಡೋದು? ನೀವು ಹೆಂಗೆ ಹೇಳ್ತೀರಿ ಹಂಗೆ ಕೇಳೋದು ನನ್ನ ಧರ್ಮ. ಸತ್ಯ ಧರ್ಮರಿಗೆ ಕೊಂದಿಟ್ಟು ಮಾತನಾಡಿದವರ ನೋಡಿ ಹೀಗೆ ಆಗುವುದೆಂದು ಜಗತ್ತು ತಿಳಿಯುತ್ತೆ. ಗೋಬ್ಯಮ್ಮ, ನಿಮ್ಮ ಪತಿರಾಯನು ಒಮ್ಮಿಂದ ಒಮ್ಮೆಲೆ ತೀರಿಕೊಂಡನಮ್ಮ. ಇದೇನು ಹುತಾಳಿಸಿದ್ದ? ನನ್ನ ಪತಿರಾಯರು ಏನು ಕಾರಣವಿಲ್ಲದೆ ಅದು ಹೇಗೆ ಅಷ್ಟು ನೀಗಿದರು? ಹುತಾಳಿಸಿದ್ದ ಅದು ಹೇಗೆ? ಅಮ್ಮವ್ರೆ, ನನಗೆ ಯಾವಾಗೂ ಗೊತ್ತಿಲ್ಲ. ಮಲಕಾರ್ಜಿತ ಹೇಳಿ ಮಾತ ಕಳೆಯುವುದ್ರು ನಾನು ಹೇಳಲು ಬಂದೆ. ಹುತಾಳಿಸಿದ್ದ ದಾರಿಯಲ್ಲಿ ಬರುವಾಗ ನಾನೆಷ್ಟು ಪರಿಯಿಂದ ಬೇಡಿಕೊಂಡರು, ನನ್ನ ಪತಿರಾಯರು ಕೇಳಲಿಲ್ಲ. ಅವರ ಕುಂದಿನ ನುಡಿಯೇ ಅವರಿಗೆ ಕೆಡಕಿಗೆ ಕಾರಣವಾಯಿತೆ. ಅಯ್ಯೋ ವಿಧಿಯೇ, ಇಂತಾಯಿತೇ ಎನ್ನ ಬುತ್ತಾಳಿಸಿದ್ದ. ಇನ್ನು ಹೇಗೆ ಮಾಡಲಿ ಬುತ್ತಾಳಿಸಿದ್ದ? ಇನ್ನು ಹೇಗೆ ಮಾಡಿ? ಗೋಪ್ಯಮ್ಮ, ಇಲ್ಲಿ ದುಃಖಿಸುವಂತ ಕುಂಡ್ರಿಬೇಡ. ನಿಮ್ಮ ಅಣ್ಣನ ಹತ್ತಿರ ಹೋಗಿ ಅಲ್ಲಿ ಪಡೆದು ಬೇಡಿಕೊಳ್ಳಿ. ನಿಮ್ಮ ಪತಿರಾಯರ ಜೀವ ಮಾಡ್ತಾರ. ಏನು ಮಾಡಲಿ ಬುತ್ತಾಳಿಸಿದ್ದ? ಗೋಪ್ಯಮ್ಮ, ಬೇಗನೆ ಬನ್ನಿರಿ. ನಿಮ್ಮ ಗಂಡನ ಸಮಾಧಿ ಲಗುನ ತಯಾರು ಮಾಡೋ ತೆಳರು ಮಲಕಾಡ್ತಿದ್ದರು. ಬುತ್ತಾಳಿಸಿದ್ದ ನನ್ನ ಅಣ್ಣನು ಜಯಶಾಲಿ ಆಗಿದ್ದಾನೆಂದು ಉತ್ಸವದಿಂದ ಉಡುಗೊರೆ ತಂದು ಸಂತಸದಿಂದ ಅರ್ಪಿಸಬೇಕೆಂಬುದರೊಳಗೆ ನನ್ನ ಪತಿಯ ಸ್ಮಶಾನ ಯಾತ್ರೆ ಮಾಡುವುದು ಬಂದಿತ್ತೆ. ಅಯ್ಯೋ ವಿಧಿಯೇ, ಎಂತಾಯಿತೆ ಎನ್ನ ಹಣೆ ಬರ. ಗೋಪ್ಯಮ್ಮ, ಇಲ್ಲಿ ದುಃಖಿಸ್ಕೋತ ತಡ ಮಾಡ್ಕೋತ ನಿಂದಿರ್ಬೇಡ್ರಿ. ಬೇಗನೆ ಸಮಾಧಿ ತಯಾರು ಮಾಡೋ ತೆಳರು ಮಲಕಾಡ್ತಿದ್ದರು. ಅಣ್ಣ, ಇದೇನು ಮಾಡಿದಿರಿ ಅಣ್ಣ? ನನ್ನ ಗಂಡನನ್ನು ಜೀವಧಾರಣೆ ಮಾಡಿರಿ ಅಣ್ಣ, ನಿಮಗೆ ಶರಗಟ್ಟಿ ಬೇಡಿಕೊಳ್ಳುತ್ತೇನೆ. ತಾಯಿ ದುಃಖಿಸಬೇಡ ತಂಗಿ, ದುಃಖಿಸಬೇಡ. ಅವನ ಈ ಆಳಿಸಿದ ಕುಂದಿನ ನುಡಿಯೇ ಅವನ ವಿನಾಶಕ್ಕೆ ಕಾರಣವಾಗಿದೆ ಅಮ್ಮ, ಕಾರಣವಾಗಿದೆ. ಅಣ್ಣ, ನನ್ನ ಪತಿದೇವರು ಅಮ್ಮ, ಸಿದ್ಧರ ಸಿದ್ಧಾಟಿಕೆ
ಏನು ಇಂಥ ಕೂಳನನ್ನು ಖಂಡಿತ ಬದುಕಿಸಲಾರೆ ನಮ್ಮ ಬದುಕಿಸಲಾರೆ. ಅಣ್ಣ, ನೀಚ ಬೇಡರ ಹೀನ ನುಡಿಗಳನ್ನು ಮನ್ನಿಸಿ ಅವರಿಗೆ ಜೀವದಾನ ಮಾಡಿರಿ. ಅವರಿಗಿಂತ ಕಡಿಯಾದನೇ ಎನ್ನ ಪತಿ. ಅಣ್ಣ, ಕೊನೆಗೂ ನನ್ನ ಪತಿಗೆ ಜೀವದಾನ ಮಾಡದಾದೆಯ ಅಣ್ಣ? ನಿನ್ನ ಹೃದಯ ಎಂಥ ಕಲ್ಲಿನಂತಿದೆ ಅಣ್ಣ. ನನ್ನ ಶೋಕಾತಿಶಯಕ್ಕೆ ಕಲ್ಲಣ ಸಹ ಕರಗಬಹುದು ಅಣ್ಣ. ನಿನ್ನ ಹೃದಯ ಎಷ್ಟು ಕಲ್ಲಿನಂತಿದೆ ಅಣ್ಣ. ಸಾಕು, ಇನ್ನು ನಿನಗೆ ಅಲ್ಪರಿಯುವುದೇ ಬೇಡ. ಪತಿ ಇಲ್ಲದೆ ಸತಿಗೆ ಸುಕೀರ್ತಿ ಯಾವುದು ಅಣ್ಣ? ಪತಿ ಹೊಡೆಲೆ ನಾನು ಅವರ ಜೊತೆಗೆ ಸಮಾಧಿ ಸೇರಿ ಹೋಗುತ್ತೇನೆ.
ಹೋಗುತ್ತೇನೆ ಅಣ್ಣ. ನಿನ್ನ ಪತಿವ್ರತ ಧರ್ಮವನ್ನು ಪ್ರಖ್ಯಾತಿಗೊಳಿಸುವುದಕ್ಕಾಗಿ ನೀನು ನಿನ್ನ ಪತಿಯೊಡನೆ ಸಮಾಧಿ ಸೇರುವುದ ಸರಿಯಾದ ಮಾರ್ಗ ತಂಗಿ, ಸರಿ. ಅಣ್ಣ, ನಿನ್ನ ಬಾಯಾರಿಕೆ ಕೈಗೂಡಲಿ ಅಣ್ಣ. ಆಗಲಮ್ಮ. ಆಗಲಿ ಅಣ್ಣ. ಈಗಲಾದರೂ ನಿನ್ನ ಮನಸ್ಸಿಗೆ ಸಮಾಧಾನ ಆಯ್ತೇನಣ್ಣ. ಇನ್ನು ನನಗೆ ಏನು ಬೇಕಣ್ಣ? ಅಣ್ಣ, ಈ ಮುತ್ತೈತನದ ಹಣೆದಂಡೆಯನ್ನು ತೆಗೆದುಕೋ ಅಣ್ಣ. ಈ ಹಣೆದಂಡೆಯನ್ನು ಕಟ್ಟಿಕೊಂಡು ಜಗದಲ್ಲಿ ಮೆರೆದಾಡು. ಈ ಹಣೆದಂಡೆಯಿಂದ ನಿನ್ನ ತಂಗಿಯ ನೆನಪು ಸದಾ ಉಂಟಾಗಲಿ ಅಣ್ಣ. ಅಣ್ಣ, ನನ್ನ ಪತಿಯೊಡನೆ ನಾನು ಸಮಾಧಿ ಸೇರಿ ಹೋಗುತ್ತೇನೆ ಅಣ್ಣ. ತೆಗೆದುಕೋ ಅಣ್ಣ ಈ ಮುತ್ತಿನ ಹಣೆದಂಡೆಯನ್ನು. ಆಗಲಮ್ಮ. ನಿನ್ನ ನೆನಪಿಗಾಗಿ ಈ ಹಣೆದ ಸೂರ್ಯೋದಯವಾಗುವುದರ ಮುಂಚೆ ಭಕ್ತರ ಮನೆಯಲ್ಲಿ ನಿನ್ನ ನೆನಪಿಗಾಗಿ ಹಣೆದಂಡೆಯನ್ನು ಕಟ್ಟಿಕೊಂಡು ಮೆರಲಾಡುವೆ ನಮ್ಮ. ಆಗಲಿ ಅಣ್ಣ, ನಾನು ಸಂತಸದಿಂದ ಸುನೀಗಿಕೊಳ್ಳುತ್ತೇನೆ ಅಣ್ಣ. ಆಗಲಮ್ಮ. ನಿನ್ನ ಪತಿಯೊಡನೆ ಸಮಾಧಿ ಸೇರುವಾಗಮ್ಮ ತಂಗಿ. ಸಕಲ